ರೀ ಕೊನೆಗೂನುವೆ ಎಲ್ಲ ಕಷ್ಟಗಳು ಮೀರ್ಬಿಟ್ಟು ಆ ಭದ್ರ ಮುನ್ನ ಇದನ್ನು ಎಲ್ಲ ಮೀರ್ಬಿಟ್ಟು ಕೊನೆಗೂನುವೆ ಹೆಂಗೋ ಬಂದ್ಬಿಟ್ವಲ್ವೇನ್ರಿ ನಾವಂತೂ ಇಲ್ಲಿಗೆ ನನಗಂತೂ ಎಂತ ಆನಂದ ಆಯ್ತಾಯ್ತು ಅಂದ್ರೆ ಪಂಚಾಯತಿನಾಗ ನಾನು ಎಲೆಕ್ಷನಾಗ ಸೋತಿದ್ದ ದಿನ ಕಾಲಿಕ್ರಿ ಅಂತ ಹೇಳ್ಬಿಟ್ಟು ಆಸ್ತಿ ಎಲ್ಲ ಕಿತ್ಕೊಂಡು ಕಳಿಸ್ತಳು ನೋಡಿ ವರ್ಷ ಆದ್ಮೇಲೆ ಇವಾಗ ಕಾಲಿಕ್ತಾ ಇದೀವಿ. ನೀವೇನೇ ಹೇಳಿ ನಾವು ಅವತ್ತು ಬಿಟ್ಟು ಹೋಗ್ಬಾರ್ದಾಗಿತ್ತು ಅಂತ ಅನ್ನಿಸ್ತದೆ. ಆದರೆ ಇಲ್ದಿರ ಪಲ್ಟಿರೋದೆಲ್ಲ ಅಪವಾದ ಒರೆಸ್ಬಿಟ್ಟು ಕಳಿಸ್ಬಿಟ್ಟು ಇವಾಗ ನೋಡಿ ಹೆಂಗಿದು ಮಾಡ್ತಾಳೆ ರೀ. ಮೊದಲನೇ ಕಿತ ಬಂದಿದ್ದೀವಿ ಇವಳನ್ನ ಸೋಲ್ಸಕ್ಕೆ ಅಂತ ಹೇಳ್ಬಿಟ್ಟು ಯಾರೂ ಇರಲಿಲ್ಲ. ಇವಳನ್ನ ಸೋಲಿಸ್ಬೇಕು ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಜಯಕ್ಕ ನೋಡು, ಜಯಕ್ಕ ಗೆದ್ಬಿಟ್ಟೈತಲ್ಲ. ಆ ಜಯಕ್ಕ ಗೆದ್ದಿರೋದಕ್ಕೆ ತಾನೇ ಇವತ್ತು ನಾವು ಈ ಊರಿಗೆ ಬಂದಿದ್ದು ರೀ. ಮೊದಲನೇ ಕಿತ ನಿಮ್ಮ ಹೆಂಡತಿ ಮನೆಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಮನೆಗೆ ಬರ್ರಿ. ನಾವು ಫಸ್ಟ್ ಹೋಗ್ಬಿಟ್ಟು ಜಯಕ್ಕನ ಹತ್ರ ಹೋಗ್ಬಿಟ್ಟು ಜಯಕ್ಕನ ಹತ್ರ ಎಲ್ಲ ಮಾತಾಡ್ಬಿಟ್ಟು ಆಮೇಕಿಂತ ನಮ್ಮನ್ಗೆ ಹೋಗೋಣ ಬರ್ರಿ. ಓ ಅಣ್ಣವ್ರೆ ನಮಸ್ಕಾರ. ನಮಸ್ಕಾರ. ಓಹ್ ನಮಸ್ಕಾರ ಕಣೋ, ಚೆನ್ನಾಗಿದೆಯೇನೋ? ಹ್ಞೂ ಕಣಪ್ಪ ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ಯಾ? ಏನು ಈ ವರ್ಷ ಬೇಕಾಯ್ತಾ ನೀನು ಎಂಟಿಗೆ ಎದ್ರುಕೊಂಡು ವಾಪಸ್ ಊರಿಗೆ ಬರೋಕ್ಕೆ? ಏನ್ ಮಾಡೋಣಪ್ಪ, ಕೊಟ್ಟು ಮಾತು ತಪ್ಪಾರ್ದಲ್ವೇ? ಏನು ಕೊಟ್ಟು ಮಾತು ಹಬ್ಬದ್ರ ಮಾಡಿದ್ದೆ ಆಟ ಹೂಡಿದ್ದೆ ಲಗ್ಗೆ. ಹೋಗಿ ನೀವು ಹೋಗ್ಬಿಟ್ಟು ಅಲ್ಲಿ ಇದ್ದೀರಾ. ಹೋಗಿ ಎಂಥ ಕೆಲಸ ಮಾಡ್ಬಿಟ್ರಿ. ಮೆರ್ಕೊಂಡು ಹೆಂಗಿದ್ಲು ಅಂದರೆ ನೀವು ನೋಡ್ಬೇಕಿತ್ತು. ಕೊಬ್ಬಿದ ಕುರಿ ಕೊಬ್ಬದಂಗೆ ಕೊಬ್ಬಿಟ್ಟಿದ್ಲು. ಆ ಹುಡುಗಿ ಬಂದೈತು ಕಣಲ್ಲ ಪೊದ್ದು ಅಂತ ಹೇಳ್ಬಿಟ್ಟು. ಆ ಹುಡುಗಿ ಅಯ್ಯೋ ಚಿಟ್ಟಿಲಿ ಇದ್ದಂಗೆ ಅದಂತೂ ಹೆಂಗೆ ಆಟ ಆಡಿಸ್ತು ನೀನು ಎಂಡ್ರನ ಅಂತಂದರೆ ಅಯ್ಯೋ ಗಿರ ತಿರುಗು ಸಾಕ್ಬಿಟ್ಲು ತಗ ನೀನು ಎಂಡ್ರನ. ಆ ಮಗುನ ಮೇಲೆ ಯೋಸ್ ಮಾಡ್ಬಿಟ್ಲು ಗೊತ್ತೇ. ಪೊದ್ದು ಅಂತ ಬಂದೈತೆ. ಜಯಕ್ಕನ್ ಸಾಸೆ ಕಣಪ್ಪೋ, ಚಿಕ್ಕ ಸಾಸೆ ಓಡ್ ಬಂದು ಮದುವೆ ಮಾಡ್ಕೊಂಡ್ಬಿಟ್ಟು ಬಂದೈತೆ. ಎಷ್ಟು ಗಿರ್ಗಿರ ಆಡ್ಸಿದ್ರು ತಾಲೇನೇ ಕೇಳಿಸ್ಕೊಂಡಿಲ್ಲ. ಎಷ್ಟು ಗಿರ್ಗಿರ ಆಡ್ಸಿದ್ರು ನಾನು ಹಿಂಗೆ ಅಂತ ಹೇಳ್ಬಿಟ್ಟು ಮುನ್ನುಕ್ಕೊಂಡು ಮಾಡೇ ಬಿಡ್ತು. ಹೆಂಗೋ ನೀವು ಊರಿಗೆ ಬರೋ ಅಂತ ಇದಾಯ್ತು ಬಿಡು. ಅವಳು ಗೆದ್ದಿದ್ದಾಗಲ್ವೇ ನೀವು ಹೋಗಿದ್ದು. ಆಗ್ಲೇ ಊರ್ ಬಿಟ್ಟು 10 ವರ್ಷ ಆಯ್ತೇನು. ಇವಾಗ ಗೊತ್ತಿದ್ದೀರಾ ಊರ್ ಕಡೆ ಎಲ್ಲನೂ. ಹೋಗಿ ಇನ್ನು ಏನೇನು ಮಾಡ್ಕೊಂಡವಳು ಏನೇನು ಆಯ್ತು ನೋಡ್ಕೊಳ್ಳಿ. ಏನೋ ಅನ್ಕೋತೀನೋ, ನಮ್ದು ಅಂತ ಒಂದ್ ಎಲೆ ಹುಡಿಕಬೇಕಲ್ವೇನ್ಲಪ್ಪ. ಅದಕ್ಕೆ ನಮ್ಮೊಂದು ಎಲೆ ಹುಡಿಕೊಳ್ಳಿ ಅಂತ ಬಂದಿದ್ದಲ್ಲಿ ದಿನ ಅಂತ ಇರಕಾಯ್ತದೆ ಎಲ್ಲನೂ. ಅದಕ್ಕೆ ಎಲೆ ಹುಡಿಕೊಳ್ಳೋಣ ಅಂತ ಈ ಕಡೆಗೆ ಬಂದಿದ್ದು. ನೋಡಂತಾಗ ಹೋಗಿ ಮೊದ್ಲು ಆ ಮಗನ್ ಮಾತಾಡ್ಸ್ಕೊಂಡು ಹಂಗೆ ಜಯಕ್ಕನ್ ಮಾತಾಡ್ಸ್ಕೊಂಡು ಬರ್ತೀನಿ. ಗೌಡ್ರು ಸಂದಕವ್ರೆ, ಗೌಡ್ರಿಗೇನು ಕಮ್ಮಿ ಸೂಪರ್ ಆಗಿ ಅವ್ರು ಗೌಡ್ರಲ್ಲ ಅವ್ರ ಕತೆ ಬಿಡಿ. ನೀವು ಸೂಪರ್ ಆಗವ್ರು ಅವರು. ಹೌದೇ ಹೆಂಗೋ ಬಿಡಿ. ನೀನು ತಪ್ಪು ಮಾಡ್ಕೊಬಿಟ್ಟೆ ಕಣಮ್ಮ. ನಿನ್ನ ಆಸ್ತಿ ಆದ್ರೆ ಹೆಂಗೋ ಎತ್ಕೊಳ್ಳೋದು ಬಿಟ್ಟು ಕೊಟ್ಟು ಹೋಗ್ಬಿಟ್ಟು ಭಾಳ ತಪ್ಪು ಮಾಡ್ಬಿಟ್ಟೆ. ಯಾರು ತಾನೇ ಎಳ್ಳೆ ಮದುವೆ ಮಾಡ್ಕೊಳಕ್ಕಿಲ್ಲ. ಎಳ್ಳೆ ಮದುವೆ ಎಲ್ಲರೂ ಮಾಡ್ಕೊತಾರೆ. ಹಾಗೆ ಒಂದು ಆಸ್ತಿ ಪಾಸ್ತಿ ಬಿಟ್ಬಿಟ್ಟು ಹೋಗು ಅಂತಾನೆ. ಅಯ್ಯೋ ಹೋಗಿ ರೀ ಬರ್ರಿ ಹೋಗೋಣ. ಹೋಗ್ಬಿಟ್ಟು ಜಯಕ್ಕನ್ ಮಂತಕ್ಕೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಹಂಗೇನೇನು ಯಾಟಿಗೆ ಹೋಗೋಣ ಬರ್ರಿ. ಇನ್ನೂ ಯೋಸ್ ಕೆಲಸ ಐತೆ. ಮಂತಕ್ಕೆ ಹೋಗ್ಬೇಕು. ಇನ್ನೂ ಬಿಟ್ಕೊಳಕ್ಕಿಲ್ವ. ನಾವಿನ್ನೂ ಯೋಸ್ ಜಗಳ ಆಡಬೇಕು ಏನೋ. ನೋಡಿರಿ ಹೋಗೋಣ. ನಡಿಯೇ. ಜಯಕೊರೆ ಓಹೋ ನೀವು ವಾ ಬರ್ರಿ ಕುಂತ್ಕ ಬರ್ರಕ್ಕ. ಕುಂತ್ಕ ಬಾಪ ಬರ್ರಿ. ಹೆಂಗೋ ನೀವೆಲ್ಲ ಗೆದ್ದಿದ್ದಕ್ಕೆ ನೀಯ ತಾನೇ. ನಾವಂತೂ ಊರಿಗೆ ಬರಂಗಾಗಿದ್ದು. ನೀವು ಗೆಲ್ಲಿಲ್ಲ ಅಂತ ಹೇಳಿದ್ರೆ ಇನ್ನು 5 ವರ್ಷ ನಾವು ಯಾವ ಬೀದಿ ಎಲ್ಕೊಂಡಿರ್ಬೇಕಿತ್ತು ನಾ ಕಾಣೆ. ಪಂಚಾಯತಿ ಎಲೆಕ್ಷನ್ ಗೆದ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಯಾ ಪಾಟಿ ಬೀಗುದ್ಲು ಅಂತ ಹೇಳಿದ್ರವಳು. ಏನು ಒಸಿ ಬೀಗುದ್ಲ? ಬೀಗಿ ಹೆಂಗೆ ಬೀಗ್ಬಿಟ್ಲ ಅವಳಂತೂ. ಹೆಂಗೋ ಕಣಕ್ಕ. ನೀವಂತೂ ಎಲ್ಲನೂ ಅಂದರೆ ಎಲ್ಲ ಇದು ಉಡಾಯಿಸ್ಬಿಟ್ರಿ. ಅವಳು ದುರಂಕಾರ ಏನಿಯ ಮುರಿದು ಬೀಳಂಗೆ ಮಾಡ್ಬಿಟ್ರಿ. ಯವ್ವ ಎಲೆಕ್ಷನ್ ನಿಲ್ಸಿದ್ದು ನನ್ನ ಸೊಸೆನೆ, ಗೆಲ್ಸಿದ್ದು ನನ್ನ ಸೊಸೆನೆ. ಅಯ್ಯೋ ಕುಂತ್ಕೊಳ್ಳೋಣ. ನೀನು ಯಾಕೆ ನಿಂತ್ಕೊಂಡಿದೀಯ? ಕುಂತ್ಕೊಳ್ಳಿ. ಹೌದಾ? ಎಲ್ಲರೂ ಪೊದ್ದು ಅಂತ ಹೇಳ್ತಾ ಇದ್ರು. ನನ್ನ ಸೊಸೆನೆ ಕಣವ. ಇರು ಫೋನ್ ಹಾಕ್ತೀನಿ. ಕುಂತ್ಕ. ಅದೇನೇನು ಓದುತ್ತಾರೋ ಏನೇನು ಕತೆಯೋ ನಾ ಕಾಣೆ. ಇವಳದು ಎಲ್ಲಿ ಬಿದ್ದಿರ್ತಾಳೆ ನಮ್ಮ ಪೊದ್ದಿ. ಎಲ್ಲಿರಕ್ಕಿಲ್ಲ. ಆ ಬೋದ್ರಮ್ಮನ ಆಪೋಸಿಟ್ ಮಾಡ್ಕೊಳ್ಳೋದೇನೇ ಕೆಲಸ ಇವಳ್ದಂತೂ ನಮ್ಮೊಳದು. ಆಪೋಸಿಟ್ ಮಾಡ್ಕ. ಅಯ್ಯೋ ನೀವು ನೋಡ್ಲಿಲ್ವೇನು ಹಿಡಿಯೋಣ? ಅಯ್ಯೋ ಕಾಲ್ಗೆಲ್ಲ ಬೀಳಿಸ್ಬಿಟ್ಟು ನನ್ನ ಕಾಲ್ಗೆಲ್ಲ ಬೀಳಿಸ್ಬಿಟ್ಲು ಕಣಮ್ಮು. ಅಲೋ ಲೇ ಪೊದ್ದಿ, ಪಂತಕ್ ಬಾರೆ. ನಿನ್ ಕ್ಯಾಮೆ ಇದ್ದಿದ್ದೇನೆ ಯಾವತ್ತಿ ಸರ್ನ ಬಾ. ಕಾಪಿನ ಟೀನಾ? ಏನು ಬೇಡಕ್ಕ, ಏನು ಬೇಡ. ಇನ್ನು ಮಂತಕ್ಕೂ ಹೋಗಿಲ್ಲ. ನೀನು ಎಲೆಕ್ಷನ್ ಗೆದ್ದಿದ್ದು ಕೇಳಿ ಭಾಳ ಖುಷಿ ಆಯ್ತು. ಅದಕ್ಕೆ ನೀ ಬಂದೆ ಅಷ್ಟೇನೇನೆ. ಓ ಹೌದಾ? ನೀವು ಬಂದಿದ್ದು ಒಳ್ಳೇದಾಯ್ತು. ಬೋದ್ರಿ ಹುಟ್ಟಾಡಗುಸ್ರಿ ಫಸ್ಟು. ಆಸ್ತಿ ಎಲ್ಲ ಅವರೇ ಮೇಯ್ಕೊಂಡು ಮಕ್ಕಳನ್ನೆಲ್ಲನೂ ಸೋಮಾರಿಗಳು ಮಾಡ್ಕೊಂಡು ಅಯ್ಯೋ ನನ್ನ ಮಗನ ಜೀವನನೂ ಒಂದು ಕಡೆ ಹಾಳು ಮಾಡ್ಕೊಂಡು ನನ್ನ ಸೊಸೆ ಜೀವನ ಹಾಳು ಮಾಡ್ಕೊಂಡು ಏನು ಒಸಿ ಆಡ್ತಾವಳೆ ಅಂತ ಅನ್ಕೊಂಡ್ಬಿಟ್ರ. ಅಯ್ಯೋ ಒಸಿ ಆಡ್ಕೊ ಕಿಕ್ಕಳಿ. ಬದ್ರಿನ ಇರಿ ಕಾಪಿ ಇಕ್ಕೊಂಬಿಟ್ಟು ಬರ್ತೀನಿ. ಏನ್ ಬೇಡ ಬಾರಪ್ಪು, ಅಂತದು ಬೇಡ. ನನಗೂ ಸಾಕಾಗೋಗ್ಬಿಟ್ಟೈತಿ. ಏನು ಬೇಡ ಬಾ, ಕಾಪಿ ಯೋಸು ಅಂತ ಕುಡಿಯಕಾಯ್ತದೆ. ಅದೇ ಬೇಡ ಬಾಕು, ಇರೋ ಇಕ್ಕೊಂಬಿಟ್ಟು ಬರ್ತೀನಿ. ಕಾಪಿ ಇನ್ನೊಂದು ಸತಿ ರಾಧಾ ಅದೇನೋ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಮಾಡ್ತಾವಳೆ ಕಣವ. ಅದು ಎಲ್ಲು ಐತಾಳೋ ಎಲ್ಲು ಬೊತ್ತಾಳೋ ನಾ ಕಾಣೆ ಅವಳು. ಅದೇನೋ ಪುಡಿ ಪೌಡ್ರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಓಡಾಡಿದ್ದೆ. ಪುಡಿ ಪೌಡ್ರ್ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ಹೌದೇನು? ಮತ್ತೆ ಎಲ್ಲ ಸಸಿರು ಬಿಸ್ನೆಸ್ಗಳು. ಅಯ್ಯೋ ನಮ್ಮ ರಾಧಾ ಒಬ್ಳೆ ನೆಟ್ಟಿಗೆ ಮಾಡೋದು. ಈ ಪೊದ್ದಿಯವಳೆಲ್ಲ ಗಳಿಗೆಗೂ ನನ್ನ ಬಿಸ್ನೆಸ್ ಮಾಡ್ತದೆ. ಒಂದು ಕಿತ ಮಜ್ಜಿಗೆ ಮಾರ್ತೀನಿ ಅಂತದೆ, ಒಂದು ಕಿತ ಕೊಬ್ಬು ಮಾರ್ತೀನಿ ಅಂತಾಳೆ, ಒಂದು ಕಿತ ಇನ್ನೊಂದು ಏನೋ ಮಾರ್ತೀನಿ ಅಂತಾಳೆ. ಅಯ್ಯೋ ಶಿವನಿ, ಒಂದೊಂದ ಕೆಲಸ ಮಾಡೋದವಳು. ಅಯ್ಯೋ ಒಂದೊಂದಲ್ಲ ಅವಳು ಕಿತಾಪತಿ ಶಾನೆ. ತಗೊಳ್ಳಿ
ಊಟನೂ ಇಲ್ಲೇ ಮಾಡ್ಕೊಂಡೆ ಹೋಗ್ಬಿಡಿ ಹಾ ಸರಿನಾ. ಸುಮ್ಕಲ್ಲಿ ಇನ್ನೇನೇನು ಗಲಾಟೆಗಳು ನಡೀತಾವೋ ಏನೋ ಯಾಕೆ ಬೇಕು ಒಂಚೂರು ತಿನ್ಕೊಂಡು ಮಾಡ್ಕೊಂಡು ಹೋಗಿ. ಆ ಬೋದ್ರಮ್ಮ ಅಂತೂ ಬೋದ್ರ ಕಳಿಯ ಕುಂತವಳೆ. ಈಗೇನೋ ಎಮ್ ಎಲ್ ಎ ಲಕ್ಷಣ ನಿಂತ್ಕೊತೀನಿ ನಾನು ಹಿಂಗಲ್ಲ ಹಂಗಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾವಳೆ. ಎಮ್ ಎಲ್ ಎ ಲಕ್ಷಣ ಬೇರೆ ನಿಂತ್ಕೊತಾಳಂತೆ. ಎಲ್ಲ ಯಾರ ಎಮ್ಮು ಇದು ಮಾಡ್ಬಿಟ್ಟು ನಿಲ್ಲಿಸ್ತಾರೆ ಅಮ್ಮನ್ನ ಅಂತ ಮನೆ ಮಠ ಮಾರ್ಬಿಡ್ತಾಳೆ ಅಷ್ಟೇ ನೀಯ. ಈಗಾಗಲೇ ನೀನಿಯ ನನ್ನ ಮಗ ಹೋಗವನೇ ಹಾಗೇನೇನಿಯ ಸೊಸೆ ಬಂದವಳೆ ಏನು ಎಲ್ಲನೂ ಇದಾಯ್ತದೆ. ತೊಳೆದು ಬಿಸಾಕ್ತಾವ್ರು ಲಕ್ಷಕ್ಕೆ ಏನು ಲೆಕ್ಕನೇ ಇಲ್ಲ. ಹಿಂಗೆ ತೆಗೆದು ಲಾಕ್ಸ್ ಖರ್ಚು ಮಾಡಿ ಬಿಸಾಕ್ಬಿಟ್ಟವಳೆ. ಮತ್ ನನ್ ಕೂಡಿಕ್ಕಿರೋದೆಲ್ಲನೂ ಹಿಂಗೆ ಹೊಂಟೋಗೈತಿ ಅನ್ನಿ. ಯೋನ ಕಣಪ್ಪ ದುಡ್ಡಿನ ಸುರುಮಳೆನೆ ಸುರಿದ್ಬಿಟ್ಟವಳೆ ಎಲ್ಲ ಕಡೆನೂ. ಏನು ಉಳಿಸವಳೆ ಏನು ಕತಿಯೋ ನಾಕಾಣೆ. ದುಡ್ಡೆಲ್ಲ ಹಿಂಗೆ ಚೆಲ್ಲಾಡಿರೋದೇ ನೀನಿಯ. ಮನಮನಗೂ ಚೆಲ್ಲಾಡಿರೋದೇ ನೀನಿಯ. ಮನಮನಗೂ ಸೀರೆ ಕೊಡ್ಸಿದ್ಲು ಅದೇನೇನೋ ಮಾಡಿದ್ಲು. ಹಂಗೆ ನನ್ನ ಮಗ ಏನೋ 3-4 ಲಕ್ಷ ಕಳೆದ್ನಂತೆ. ಅದೇನು ಇವಾಗ ಬೇರೆ ಬಂದ್ಬಿಟ್ಟು ದುಬೈಯಿಂದ ಅಂತೂ ಅಕ್ರಿಸ್ಕೊಂಡವನಿ. ಅವನು ಏನು ಮಾಡ್ತಾವನು ನಾಕಾಣೆ. ಅಯ್ಯೋ ಬಿಡು ನೀನು ಏನೇ ಆಗಲಿ ಕಣ. ಆಸ್ತಿ ಬೇಕಾ ನಾನು ಬೇಕಾ ಅಂತ ನೀನು ಕೇಳಿ ತಪ್ಪು ಮಾಡಿಬಿಟ್ಟೆ ತಗ. ಹೆಂಗೋ ಇಬ್ಬರು ಹೆಣ್ರುಗಳು ಹೆಂಗೋ ಹೊಂದ್ಕೊಂಡು ಹೋಗಿರೋರು. ನೀನೇ ಶಾನೆ ತಪ್ಪು ಮಾಡಿಬಿಟ್ಟೆ ಬಿಡು. ಅವಳು ನೋಡಿ ಆಸ್ತಿನೇ ಬೇಕು ಅಂತ ಕುಂತ್ಕೊಂಡು ಈಗ ಇವಮ್ಮ ನಂಗೆ ಗಂಡನೇ ಬೇಕು ಅಂತ ಕುಂತ್ಕೊಂಡ್ರು. ಏನಾಯ್ತು ಹೇಳು. ಗಂಡನ ಕರ್ಕೊಂಡು ಹೋಗಮ್ಮ ಅಂತ ಕಳಿಸ್ಕೊಟ್ಲು. ಅವಳಿಗೇನು ನೀವೇನು ಬೇಕೇ? ಅವಳಿಗೆ ಆಸ್ತಿ ಹೊಂದಿದ್ರೆ ಸಾಕು, ನೀವು ಯಾರೂ ಬೇಕಾಗೇ ಇಲ್ಲ. ಅತ್ತೆ ಏನು ಕತೆ ಫೋನ್ ಹಾಕಿದ್ದು? ಈಗಳಮ್ಮ ಇವಳೆ ನನ್ನ ಸೊಸೆ. ನಮಸ್ಕಾರ. ನಮಸ್ಕಾರ ಕಣಮ್ಮ. ಏನು ಆ ಬೊದ್ರಿನ ಸರಿಯಾಗಿ ಆಟಾಡಿಸ್ಬಿಟ್ಟಂತೆ. ನಾನೇನು ಆಟಾಡಿಸ್ತಿರಲಿಲ್ಲ. ಅವಳೆ ಮುದ್ದಿಗೆ ಬಂದ್ಬಿಟ್ಟು ಕಿರಿಕ್ ಮಾಡ್ಕೊಂಡು ಹಿಂಗಾಗಿದ್ದ ಅಷ್ಟೇ. ನೀವು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ಪದ್ದಿ ಬೋದ್ರಮ್ಮಿಲ್ವಾ? ಬೋದ್ರಮ್ಮನ ಗಂಡ, ಆಮೇಲೆ ಇವಳು 2ನೇ ಹೆಂಡತಿ. ಅದಕ್ಕೆ ನೀವು ಹೇಳ್ತಿದ್ರು ಎಲೆಕ್ಷನ್ನು ಸೋತ್ಬಿಟ್ರೆ ನಾನು ಸೌತಿ ಮನೆಗೆ ಬಂದ್ಬಿಡ್ತಾಳೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಯಾಕೋ ಬೈಕತ್ತ ಇದ್ಲಪ್ಪ. ನಾನೇ ಕೇಳ್ಬಿಟ್ಟೆ ಬೈಕತ್ತಿ ಇದೆಲ್ಲನೂ. ನನಗಂತೂ ನಿಮ್ಮ ಕತೆ ಏನೂ ಗೊತ್ತಿಲ್ಲ. ಯಾಕೆ ಹೋದ್ರಿ ಏನು ಕತೆ ಅಂತೇಳ್ಬಿಟ್ಟು ಏನೂ ಗೊತ್ತಿಲ್ಲ. ಯಾಕೆ ಹೋದ್ರಿ ನೀವು? ಇಬ್ರು ಮದುವೆ ಮಾಡ್ಕೊಂಬಿಟ್ಟು ಬಿಟ್ಟೋಗ ಅಂಥದ್ದೇನಿತ್ತು? ಇಲ್ಲ, ಅದು ಆ ಅಮ್ಮಂಗೆ ಇನ್ನೂ ಮಕ್ಕಳಾಗಿರಲಿಲ್ಲ. ಅದಕ್ಕೆ ಏನು ಮಾಡಿದ್ರು, ಮಕ್ಕಳಾಗಿಲ್ವಲ್ಲ ಮದುವೆ ಮಾಡ್ಕೊಂಡು 5-6 ವರ್ಷ ಆಯಿತು, ಇನ್ನೊಂದು ಮದುವೆ ಮಾಡ್ಕೊತೀನಿ ಅಂತ ಏನು ಇದು ಮಾಡಿದ್ರು. ಸರಿ ಮಾಡ್ಕ ಅಂತ ಹೇಳ್ದೋಳು ಅವಳೇನೇನಿಯ. ಸರಿ ಅಂತೇಳ್ಬಿಟ್ಟು ನಾನು ಮದುವೆ ಮಾಡ್ಕೊಂಡೆಲ್ಲ ಇದಾದಮೇಲೆ ಮದುವೆ ಮಾಡ್ಕೊಂಡು ಬಂದಮೇಲೆ ಸಣ್ಣ ಪುಟ್ಟ ಕಿರಿಕ್ ತೆಗಿಯೋಕ್ಕೆ ಶುರು ಮಾಡ್ಕೊಂಡ್ಳು. ಅದಲ್ಲ ಅದಲ್ಲ ಅಂತ ಏನೋ ಕಿರಿಕುಗಳು ಶುರು ಮಾಡ್ಕೊಂಡ್ಳು. ಆಮೇಕಿಂದ ಒಂದಿನ ಜೋರಾಗಿ ಜಗಳವೇ ಆಗೋಯ್ತು ಬಿಡು. ಹೊಸಿ ಜಗಳ ಅಲ್ಲ, ಬೇಜಾನ್ ಜೋರು ಜಗಳನೇ ಆಯಿತು. ಆವಾಗ ಏನು ಮಾಡಿದ್ರು, ಇವ್ರೇನಂದ್ರು, ಲೇ ಬುದ್ರಿ ಅನುಸರಿಸ್ಕೊಂಡು ಹೋಗಿ ಹಂಗೆ ಹಿಂಗೆ ಅಂದರೆ ನಾನು ಅನುಸರಿಸ್ಕೊಂಡು ಹೋಗಿಲ್ಲ ಏನಿಲ್ಲ, ಇವಳನ್ನ ಕರ್ಕೊಂಡು ಹೊಂಟೋಗಿ ಅಂತಂದ್ರು. ಸರಿ ನಾನು ಹೊಂಟೋದ್ರೆ ಮತ್ತೆ ನಾನು ಮನೆಗೆ ಬರೋಕ್ಕಿಲ್ಲ ನೋಡು ಅಂತ ಹೇಳಿದ್ದಕ್ಕೆ, ನೀನು ಬರಲೇಬೇಡ, ನನಗೆ ನೀನು ಬೇಡವೇ ಬೇಡ ಅಂದರು. ಅದಕ್ಕೆ ನಾನು ಬೇಕಾ ಇಲ್ಲಾಂದರೆ ನಿನಗೆ ಆಸ್ತಿ ಬೇಕಾ ಹೇಳು ಅಂತಂದರೆ, ನಂಗೆ ಆಸ್ತಿನೇ ಬೇಕು, ನೀನೇನು ಬೇಡ ಅಂತಂದು. ಸರಿ ಆಯಿತು ಹೋಯ್ತೀನಿ ಅಂತಂದು. ಏನೋ ಮಾಡಿ ಆಮೇಲೆ ನಮ್ಮ ಮೇಲೆಲ್ಲ ಏನೋ ಊರಾಗೆಲ್ಲ ಅವಮಾನಗಳು ಮಾಡಿ ಕಳಿಸಿದ್ರು. ಹೋಗ್ಬೇಕಾರೆ ಇವ್ರು ಚಾಲೆಂಜ್ ಹಾಕಿದ್ರು, ಈ ಪಂಚಾಯಿತಿ ನೀನು ಇವತ್ತು ಗೆಲ್ಸೈತೆ, ಇವತ್ತು ನಿನ್ನ ಪರ ಐತೆ, ಒಂದಿನ ನೀನು ಪಂಚಾಯಿತಿಯಿಂದ ಇಳಿತೀಯ ಕೆಳಗಡೆಗೆ, ಆವಾಗ ಬತ್ತೀನಿ ನೋಡು ಅಂತ ಹೇಳಿದ್ರು ಇವರು. ಸರಿ ನಾನು ಪಂಚಾಯಿತಿ ಎಲೆಕ್ಷನಾಗ ಸೋತಿದ್ದೀನ ಬಾ ಅಂತ ಹೇಳ್ಬಿಟ್ಟು ಕಳಿಸಿದ್ಲು. ಪಂಚಾಯಿತಿ ಎಲೆಕ್ಷನ್ನಾಗ ಜಯಕ್ಕ ಗೆಲ್ಲಬೇಕಿತ್ತು, ನಾವೇ ಊರು ಗೆಜ್ಜೆ ಇಕ್ಬೇಕಿತ್ತು ಅಷ್ಟೇ ನೆನೆಯ. ಓಹೋ ಇಷ್ಟೆಲ್ಲ ಕತೆ ಐತೆ. ಬಿಡು. ಬಾಳ ಕಿರಿಕಣಮ್ಮ. ಬಾಳ ಅಂದ್ರೆ ಬಾಳ ಕಿರಿಕು. ಅವಳು ನೆಮ್ಮದಿಲ್ಲ ಅಂತಾನೆ ನಾನು ಇವಳನ್ನ ಕಟ್ಕೊಂಡಿದ್ದು. ನನಗಂತೂ ಈಗ ಮೊದಲನೇ ಹೆಂಡತಿಗೆ ಎಲ್ಲ ಒಕ್ಕಿರೋದು, ಇವಳಿಗೆ ಏನೂ ಇಲ್ಲ. ನಾನು ಇವಳನ್ನ ಕಟ್ಕೊಂಡ್ಬಿಟ್ಟು ಬಂದಿದ್ದೀನಿ. ಇವಳನ್ನ ನೋಡ್ಕೋಬೇಕು, ನನ್ನ ಜವಾಬ್ದಾರಿ. ಆಯ್ತದ ಇವಳು ಬಿಡೋಣ. ಹಳೆದೆಲ್ಲ ಯಾಕೆ ನೆನೆಸ್ಕೊಂಡ್ರೆ, ಕಾಪಿ ಕುಡೀರಿ. ಏನೋ ಒಂಚೂರು ಅಡುಗೆ ಪಡಿಗೆ ಏನೋ ಮಾಡ್ತೀವಿ ತಿನ್ಕೊಂಡು ಹೋಗಿರೋ ಅಂತ ಹಂಗೆ ಮಾತ್ರ ಹೋಗ್ಬೇಡ್ರಿ. ಅವಳಿಗೆ ಜಗಳ ಮಾಡಿದೆ ನಿಮ್ಮನ್ನು ಒಳಗಡೆ ಕರ್ಕೊಳ್ಳೋದೇ ಇಲ್ಲ. ಸುಮ್ಮನೆ ಯಾಕೆ ಜಗಳ ಪಗಳ ಮಾಡ್ಕೊಂಡೆಲ್ಲ ಯಾಕೆ ಇದು ಮಾಡ್ತೀರಾ? ನೋಡಿ ಹೊಟ್ಟೆ ತುಂಬ ತಿನ್ಕೊಂಡು ನೆಮ್ಮದಿಯಾಗಿ ಹೋಗಿ ಅಷ್ಟೇ. ಸರಿ ಆಯ್ತಕ್ಕ. ಸರಿ ನಾನೇನಾದ್ರು ರೆಡಿ ಮಾಡ್ತೀನಿ ರೀ. ನಾನು ಎಮ್.ಎಲ್.ಎ ಆದರೆ ಪಕ್ಕ ಕಾರ್ ಕೊಡೋಕ್ಕಿಲ್ವಾ? ನಾನು ಹಿಂದೆ ಮುಂದೆ ಎಲ್ಲ ಬಾಡಿ ಗಾರ್ಡ್ಸ್ ಕೊಡೋಕ್ಕಿಲ್ವಾ? ನಾನು ಅಕ್ಕಪಕ್ಕ ಓಡಾಡೋಕ್ಕೆಲ್ಲ ನನಗೆ ಎಷ್ಟು ಜನ ಏನೇನೋ ಕೊಡೋಕ್ಕಿಲ್ವಾ? ಅಯ್ಯೋ ನಂದೇನು ಇಷ್ಟಕ್ಕೆ ನೀವು ಮುಗೀತದ? ನಾನು ಎಮ್.ಎಲ್.ಎ ಆಯ್ತೀನಿ. ಇವಳು ಪಂಚಾಯತಿ ಎಲೆಕ್ಷನಾಗ ಏನು ಸಿಗ್ತದೆ? ಪಂಚಾಯತಿ ಎಲೆಕ್ಷನಾಗ ಮಣ್ಣು ಮುಸಿ ಏನೂ ಸಿಗೋಕ್ಕಿಲ್ಲ. ಪಂಚಾಯತಿ ಎಲೆಕ್ಷನಾಗೆ ಎಮ್.ಎಲ್.ಎ ಆದರೆ ಕಾರ್ ಗೀರ್ ಜಾಮ್ ಜೂಮ್ ಅಂತ ಓಡಾಡ್ಕೊಂಡಿರ್ಬೋದು. ಇವನ್ ಭದ್ರಮ್ಮ ಭಾಳ ಖುಷಿಯಾಗಿದ್ಯಾ? ಗಂಡ ಸ್ಯಾನೆ ವರ್ಷ ಆದ್ಮೇಲೆ ಊರಿಗೆ ಬಂದ ಅಂತ ನೀನು? ಏನು ನನ್ನ ಗಂಡ ಊರಿಗೆ ಬಂದವನೇ? ಈಗ ನೋಡಿದೆ, ನೋಡ್ಬಿಟ್ಟು ಹಂಗೆ ಮಾತಾಡ್ಸ್ಕೊಂಡ್ಬಿಟ್ಟು ನೆಟ್ಟಿಗೆ ಹಿಂಗೆ ಬಂದೆ, ನೀನು ಸಿಕ್ಕದೆ ನೋಡು. ಬಂದವ್ ನಮ್ಮ ಸಂಡಕ್ಕಾಗ್ಬಿಟ್ಟವ್ನು ಇವಾಗ. ಅವಳು ನನ್ನ ಸೌತಿ ಅವಳು ಬಂದವಳ? ಕಣಮ್ಮ, ಇಬ್ರು ಬಂದವ್ರಿ. ಇಬ್ರು ಬಂದು ಏನೋ ಬ್ಯಾಗಿಗೆ ಹಿಡ್ಕೊಂಡ್ಬಿಟ್ಟು ಬಂದಿದ್ರು. ನಾನೀಗ ಮಾತಾಡ್ಸ್ಕೊಂಡು ಏನಿಯ ಬಂದೆ. ಹೆಂಗೋ ಬಿಡು, ಗಂಡು ಬಂದಿನ ಆರಾಮಾಗಿರ್ಬೋದು. ಇಷ್ಟು ದಿನ ನಾ ಕಿತ್ತಾಡ್ಕೊಂಡು ಪತ್ತಾಡ್ಕೊಂಡು ಜೀವನ ಮಾಡಿದ್ರಿ. ಇನ್ನು ಮುಂದೆನ ಹೆಂಗೋ ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗ್ಲಿಲ್ಲ ಅಂತಂದರೆ ಆಗೋದೇನೇ ಇಲ್ಲ. ನೀವು ಹೆಂಗನ ಮಾಡಿ ಹೊಂದ್ಕೊಂಡು ಒಬ್ರಿಗೊಬ್ರು ಖುಷಿಯಾಗಿ ಹೋಗ್ಬೇಕು. ಸರಿನಾ? ಇಷ್ಟು ದಿನ ಹೆಂಗೋ ಆಗೋಯ್ತು. ಈಗ ಆಯಮ್ಮನೂ ಬಂದವಳೆ, ಆಯಮ್ಮನ ಮಕ್ಳಿನ್ನೂ ಬಂದಿಲ್ಲ. ಬರೀ ಆಯಮ್ಮ ಅಷ್ಟೇ ಏನಿಯ ಬಂದಿರೋದು. ಮಕ್ಳದ್ದು ಯಾವಾಗ ಬರ್ತಾರೋ ಏನೋ, ಮಕ್ಕಳು ನಾನು ಕೇಳೋಕ್ಕೂ ಹೋಗಲಿಲ್ಲ. ಹೊಂದ್ಕೊಂಡು ಚೆನ್ನಾಗಿ ಹೋಗ್ರಿ. ಇಷ್ಟು ದಿನ ಎಲ್ಲ ಸಿಟ್ಟು ಸಿಯೋಳೆಲ್ಲ ಬಿಟ್ಬಿಡಿ. ನಿಮಗೂ ವಯಸ್ಸಾಯಿತು, ಎಲ್ಲ ಆಯಿತು. ಅದಕ್ಕೆ ಯಾಕೆ
ಏನು ಆ ಮನೆಯಾಳಿನ ನಾನು ಮನೆಗೆ ಸೇರಿಸ್ಕೊತೀನಿ ಅಂತ ಅನ್ಕೊಬಿಟ್ರೆ ಆ ಮನೆಯಾಳಿನ ನಾನಂತೂ ಯಾವುದೇ ಕಾರಣಕ್ಕೂ ಮನೆಯಾಳಿನ ಮನೆಗೆ ಸೇರಿಸ್ಕೊಳಕ್ಕಿಲ್ಲ. ಆ ಮನೆಯಾಳಿನ ಕಂಡ್ರೆ ನನಗೆ ಆಯ್ತಾನೆ ಇಲ್ಲ. ಅವಳ ಮನೆಗೆ ಸೇರಿಸ್ಕೊಂಡು ಅವಳ ಜೊತೆ ಸಂಸಾರ ಮಾಡುವಂತ ಹೇಳ್ತಾ ಇದೆಯಾ ನೀನು? ಯಾವನೇ ಹೇಳಕ್ ನನಗೆ ಅವಳ ಜೊತೆ ಸಂಸಾರ ಮಾಡ್ಕೊಂಡು ಚೆನ್ನಾಗಿರುವಂತ ಹೇಳೋದಕ್ಕೆ ಇಷ್ಟು ದಿನ ಈ ಮನೆಗೆ ನಾನಿದ್ದೆ ಅಂದಮೇಲೆ ಇನ್ನು ಮುಂದೆ ನಾನೇನೇ ಇರ್ತೀನಿ. ನಾನು ಯಾಕೆ ಸುಮ್ಮನೆ ಇದು ಮಾಡೋಕ್ಕಾಯ್ತದೆ? ನಾನಂತೂ ಇರೋದೇನೇನಿಯ ಇದೇ ಮನೆಗಿರ್ತೀನಿ. ಅವಳನ್ನಂತೂ ಈ ಮನೆಗೆ ಬಿಟ್ಕೊಳಕ್ಕಿಲ್ಲ. ದೊಡ್ಡೇನ್ರು ನಾನು ಅಂದಮೇಲೆ ಎಲ್ಲ ನನಗೇನಿಯ ಸೇರಿದ್ದು, ಆ ಮಿಟ್ಟುಗಳಡಿಗೆ ಏನು ಸೇರಿದ್ದು. ನಾನಂತೂ ಯಾರನ್ನೂ ಬಿಟ್ಕೊಳಕ್ಕಿಲ್ಲ. ನೋಡ್ತಾ ಇರು. ಹಾ ನೀನು ಏನು ಮಾಡಿದ್ರು ಊರ್ ಜನಕ್ಕೆಲ್ಲ ಕೊಟ್ಟು ಮಾತೇನು ಅಂತ ಗೊತ್ತಿಲ್ವೇ? ಎಲೆಕ್ಷನ್ನಾಗ ಸೋತಾಗ ಬೋರ್ರಿ ಬೇಕಾರೆ ಅಂತ ಹೇಳ್ಕೊಳ್ಸಿ 10 ವರ್ಷ ಗೆದ್ಬಿಟ್ಟು ಇದು ಮಾಡ್ಕೊಂಡ್ಬಿಟ್ಟಲ್ಲ. ಊರ್ ಜನ ಎಲ್ಲ ಉಗಿತಾರ ಬೋದ್ರಮ್ಮು ಮನೆಗೆ ಸೇರಿಸ್ಕೊಂಡು ಹೆಂಗೋ ನೆಟ್ಟು ಸಂಸಾರ ಮಾಡ್ಕೊಂಡಿರ್ರಿ. ಇಷ್ಟು ದಿನ ಆಗಿದ್ದಾಗೋಯ್ತು. ಇವ್ರ ಮೇಲೆ ಸೇವಡ್ ತಿರ್ಸ್ಕೊಳ್ಳೋ ಅದು ಇವ್ರ ಮೇಲೆ ಎಲ್ಲ ಕಚ್ಚ ನಾಯಿಗಳಾಡ್ದಂಗೆ ಆಡೋದು ಇದೆಲ್ಲನೂ ಬೇಕೇ? ನಾಯಿಗಳು ಥರ ಆಡೋದು ಬಿಡೋದು ಇವೆಲ್ಲ ಬ್ಯಾಡ. ಇವೆಲ್ಲನೂ ಸುಮ್ಮನೆ ಹೆಂಗೋ ಹೊಂದ್ಕೊಂಡು ಹೋಗಿ. ಇನ್ನು ಇದಕ್ಕಿನ್ನು ನಮ್ಮ ಕೈಲಿ ನಿಯಮ ಜಾಸ್ತಿ ಹೇಳೋಕ್ಕಾಯ್ತದೆ? ಇಷ್ಟೇ ಹೇಳೋಕ್ಕಾಗೋದು. ಬಂದವ್ರೆ ನಿನಗಿನ್ನ ಸಂದಕ್ಕೆ ಏನಿಯ ಕಾಣಿಸ್ತಾಳೆ? ನನಗಿನ್ನ ಸಂದಕವಳೆ ಅವಳು. ನಾನೇ ಸಂದಕ್ಕಿರೋದು ನನಗೆ ಗೊತ್ತೇಳು. ಇಷ್ಟು ದಿನ ಎಲ್ಲಿ ಕೂಲಿನಲ್ಲಿ ಮಾಡ್ಕೊಂಡಿದ್ಲೇನೋ ಈಗ ಬಂದ್ಬಿಟ್ಟವಳೆ ಅಲ್ಲಾಡಿಸ್ಕೊಂಡು ನಂದೇ ಲಿಕ್ಲಿ ಅಂತ ಹೇಳ್ಬಿಟ್ಟು ಕೂಲಿನಲ್ಲಿ ಮಾಡ್ಕೊಂಡು ಬಿದ್ದಿದ್ದಳು. ಇವಾಗ ಅವಳಿಗೆ ಸರಿಯಾಗಿ ಮಾಡ್ತೀನಿ. ಅವಳಿಗೆ ಐತೆ ಇಷ್ಟಕ್ಕೆ ಬಿಟ್ಬಿಟ್ನೆ ನಾನು. ಅವಳಿಗೆ ನೋಡೋದು ಗತಿ ಕಾಣಿಸ್ಲಿಲ್ಲ ಅಂತಂದ್ರೆ ಕೇಳೋಳಿಗೆ ಹಿಂಗೆ ಇದ್ಬಿಟ್ರೆ ಹಿಂಗೆ ಇರಬೇಕಾಯ್ತದೆ. ಅವಳು ಹಿಂಗೆ ಬಿಡಕ್ಕಿಲ್ಲ ನಾನು. ಮನೆಗೆ ಬಿಟ್ಕೊಳಕ್ಕಿಲ್ಲ. ಮೊದಲು ಹೋಗಿ ನನ್ನ ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು ನೋಡು. ಎಲ್ಲರೂ ಬಿಟ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು. ಅಯ್ಯೋ ಸರಿ ನಾನು ಹೋಯ್ತೀನಿ ಕಾರಣ, ನಂಗೆ ಏನು ಕೆಲಸ ಐತೆ. ಅಯ್ಯೋ ಈ ಬೋದ್ರಮ್ಮಂಗೆ ಜೀವ ಅಂದಾಗ ಬುದ್ಧಿ ಬರೋಕ್ಕಿಲ್ಲ ಬಿಡು. ಹೊಂದ್ಕೊಂಡು ಹೋದ್ರೆ ನಿಮ್ದೇಗಿರ್ಬೋದು. ಇಲ್ಲ ಅಂದರೆ ಇಷ್ಟೇ ಕತೆ.